ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊನ್ನೆ ರೋಸ್ ಗಿಡನೆಲ್ಲ ಪ್ರೂನಿಂಗ್ ಮಾಡಿದ್ನಲ್ಲ, ಅದನ್ನೆಲ್ಲ ಇವತ್ತು ನಾನು ಕಟ್ ಮಾಡಿ ಕಟಿಂಗ್ ನೆಡೋಣ ಅಂತ ಎಲ್ಲ ತಗೊಂಡಿದ್ದೀನಿ. ನೋಡಿ, ನಾವು ಪ್ರೂನಿಂಗ್ ಮಾಡಿದಾಗ್ಲೇ ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನಾನು ಎಲ್ಲನೂ ಒಂದು ಅಳತೆನಲ್ಲಿ ಕಟ್ ಮಾಡಿಕೊಂಡು ಅದನ್ನು ಒಂದು ದಾರ ಕಟ್ಟಿ ನಾನು ಆ ಬಕೆಟಲ್ಲಿ ನೀರು ಹಾಕ್ಕೊಂಡು ನೀರೊಳಗೆ ಇಟ್ಟಿರ್ತೀನಿ. ಏಕೆಂದರೆ ಈಗ ನಾವು ಪ್ರೂನಿಂಗ್ ಮಾಡೋದಿನ ಒಂದೊಂದು ದಿನ ಟೈಮ್ ಆಗಿಬಿಟ್ಟಿರುತ್ತೆ, ಸಂಜೆ ಆಗಿರುತ್ತೆ. ಆವಾಗ ನಾವು ಅದನ್ನು ಹಂಗೆ ಬಿಟ್ಟು ಬರೋಕ್ಕೂ ಆಗಲ್ಲ. ಕಟಿಂಗ್ ಎಲ್ಲನೂ ಸ್ವಲ್ಪ ಬಾಡೋದಂಗೆ ಆಗಿರುತ್ತೆ. ನಾವು ಕಟಿಂಗ್ ಹಾಕ್ದಾಗ್ಲೂ ನೀಟಾಗಿ ಬರೋದಿಲ್ಲ ಅವು. ಅದಕ್ಕೆ ಅಂತಲೇ ನಾವು ಈ ಥರ ಒಂದು ಬಕೆಟಲ್ಲಿ ನೀರಿಟ್ಬಿಟ್ಟು ಆ ನೀರೊಳಗಡೆ ನಾವು ಕಟಿಂಗ್ ಇಡಬೇಕು. ನೀವು ಹೊರಗಡೆ ಎಲ್ಲಿಂದನಾದರೂ ಕಟಿಂಗ್ ತರ್ತೀರಲ್ವಾ, ಆ ಕಟಿಂಗ್ ತಂದಾಗೂ ಅಷ್ಟೇ ನೀವು ಹಂಗೆ ಡೈರೆಕ್ಟಾಗಿ ಇಡೋಕ್ಕೆ ಹೋಗಬೇಡಿ, ಅದು ಬಾಡೋದಂಗೆ ಆಗುತ್ತೆ. ನೀವು ಕಟಿಂಗ್ ತಂದಿದ ತಕ್ಷಣವೇ ಒಂದು ಬಕೆಟಲ್ಲಿ ನೀರು ತುಂಬಿಸ್ಬಿಟ್ಟು ಆ ನೀರೊಳಗಡೆ ಆ ಕಟಿಂಗ್ ಹಾಕ್ಬಿಡಿ. ಯಾಕೆ ಅವತ್ತಿನ ದಿವಸ ನಿಮಗೆ ನೆಡೋಕೆ ಆಗಿಲ್ಲ ಅಂದರೆ ಇನ್ನು ಮಾರನೇ ದಿವಸ ಬೇಕಾದರೂ ನೀವು ನೆಡ್ಬೋದು. ಈ ಥರ ಮಾಡೋದ್ರಿಂದ ನಾವು ಕಟಿಂಗ್ ನೆಟ್ಟಾಗ ಚೆನ್ನಾಗಿ ಬರುತ್ತೆ. ನಾನು ಪ್ರೂನಿಂಗ್ ಮಾಡಿದ್ನಲ್ಲ, ಅವಾಗೇ ಅಲ್ಲೇ ಕೂತ್ಕೊಂಡು ನೋಡಿ ಎಲ್ಲನೂ ಒಂದು ಅಳತೆನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಾಕು, ಇಷ್ಟಿಷ್ಟು ಉದ್ದ ಕಟ್ ಮಾಡ್ಕೊಂಡ್ರೂ ಸಾಕು. ಕಟ್ ಮಾಡಿಕೊಂಡು ನಾನು ಅಲ್ಲೇ ಒಂದು ದಾರ ಕಟ್ಟುತ್ತಾ ಇದ್ದೀನಿ. ಯಾಕೆ ದಾರ ಕಟ್ತಾ ಇದ್ದೀನಿ ಅಂದರೆ, ನಾವು ನೆಡಬೇಕಾದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಕೆಳಗಡೆದು ಮೇಲೆ ಹೋಗಬಾರ್ದು, ಆ ಥರ ನೆಟ್ಟರೆ ಚಿಗುರು ಬರೋದಿಲ್ಲ. ಅದಕ್ಕೋಸ್ಕರನೇ ಈ ಥರ ದಾರ ಎಲ್ಲ ಕಟ್ಟಿ ಇಟ್ಕೊಂಬಿಟ್ರೆ ನಮಗೆ ಗೊತ್ತಾಗುತ್ತೆ ಯಾವುದು ಮಣ್ಣಲ್ಲಿ ಹೋಗಬೇಕು ಅಂತ ಗೊತ್ತಾಗುತ್ತಲ್ವ. ಅದಕ್ಕೋಸ್ಕರನೇ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನು ನೋಡಿ, ಮಣ್ಣೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅದು ಕಟಿಂಗ್ ನೆಡೋದಕ್ಕೆ ಅಂತ. ಇದು ಹೊಸ ಮಣ್ಣು. ಅಲ್ಲಿ ಇನ್ನೊಂದು ಕಾಣಿಸ್ತಾ ಇರೋದು ನಿಮಗೆ, ಅದು ಹಳೆ ಮಣ್ಣು. ಇದು ನಾನು ಕೆಂಪು ಮಣ್ಣು, ಹೊಸ ಮಣ್ಣು ತಂದಿದ್ನಲ್ಲ, ಅದರಲ್ಲೇ ಹಾಕ್ತಾಯಿದ್ದೀನಿ. ನೋಡಿ, ಆ ಮಣ್ಣನ್ನೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಇನ್ನೇನು ಮಾಮೂಲಿ ಗೊಬ್ಬರ ಇದ್ದೇ ಇರುತ್ತೆ, ಗಾರ್ಡನ್ ವೇಸ್ಟು. ಇದಕ್ಕೆ ಕಟಿಂಗ್ ನೆಡೋದಕ್ಕೆ ಅಂತ ನಾನು ಯಾವುದೇ ಥರ ಎಕ್ಸ್ಟ್ರಾ ಗೊಬ್ಬರ ಏನೂ ತೊಗೊಂಡಿಲ್ಲ. ನಾನು ಗಾರ್ಡನಲ್ಲಿ ಯಾವ ಥರ ಮಣ್ಣು ಬಳಸ್ತೀನೋ ಅದೇ ಮಣ್ಣಲ್ಲೇ ಕಟಿಂಗ್ ನೆಡ್ತಾ ಇದ್ದೀನಿ. ನೀವು ಕಟಿಂಗ್ ನೆಡಬೇಕಾದ್ರೆ ನೀವು ಮಾಮೂಲಿ ರೂಟ್ ಹಾರ್ಮೋನಿಂಗ್ ಪೌಡ್ರು ಮತ್ತು ಚಕ್ಕೆ ಪೌಡ್ರು, ಅರಿಶಿನ ಮತ್ತು ಆಲೋವೆರಾ ಇಷ್ಟರಲ್ಲೂ ನೀವು ಡಿಪ್ ಮಾಡಿ ನೆಡ್ಬೋದು. ನಾನು ಅದು ಯಾವುದನ್ನು ಬಳಸ್ತಾ ಇಲ್ಲ. ನಾನು ಯಾವುದೇ ಕಟಿಂಗ್ ನೆಡಬೇಕಾದ್ರೂ ಅಷ್ಟೇ ಅದು ಆ ಥರದ್ದು ಯಾವುದನ್ನು ನಾನು ಬಳಸೋದಿಲ್ಲ. ಹಂಗಾಗಿ ಬರೀ ಮಣ್ಣಲ್ಲೇ ಅಷ್ಟೇ ನೆಡೋದು ನಾನು. ಅಂದರೂ ಚೆನ್ನಾಗಿ ಚಿಗುರೆಲ್ಲ ಬರುತ್ತೆ, ಕಟಿಂಗೂ ಬರುತ್ತೆ ಈ ಥರ ಮಾಡೋದ್ರಿಂದ. ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ ಅಲ್ವಾ. ಕೆಲವರು ಆಲೋವೆರಾ ಜೆಲ್ಲಲ್ಲೂ ಡಿಪ್ ಮಾಡಿ ನೆಡ್ತಾರೆ, ಮತ್ತು ರೂಟಿಂಗ್ ಹಾರ್ಮೋನ್ ಪೌಡ್ರಲ್ಲೂ ಡಿಪ್ ಮಾಡಿ ನೆಡ್ತಾರೆ. ಒಬ್ಬೊಬ್ಬರಿಗೆ ಅನಿಸಿಕೆ ಒಂದೊಂದು ಥರ ಇರುತ್ತೆ. ನಾನು ಇವಾಗ ಅದು ಯಾವುದೂ ಆಗ್ತಾಯಿಲ್ಲ, ಬರೀ ಮಣ್ಣಲ್ಲಿ ಮಾತ್ರ ಹಂಗೇ ಡೈರೆಕ್ಟಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಅಂದರೆ ಅದು ಕಟಿಂಗ್ ನೆಡೋದಕ್ಕೆ ಅಂತಲೇ ನಾನೇನು ಎಕ್ಸ್ಟ್ರಾ ಪಾಟೇನೂ ತಗೊಂಡಿಲ್ಲ. ಈ ವೇಸ್ಟ್ದು 2 ಲೀಟ್ರ್ ವಾಟ್ರ್ ಬಾಟ್ಲ್ ಇರುತ್ತೆ ನೋಡಿ, ಅದರಲ್ಲೂ ಕಟ್ ಮಾಡಿ ನೆಟ್ಟಿದ್ದೀನಿ. ಮತ್ತು ಇದು ಕವರ್ಗಳಿರುತ್ತೆ ನೋಡಿ, ಕವರಲ್ಲೂ ಎಲ್ಲದರಲ್ಲೂ ಕಟಿಂಗ್ ಇಡಬೇಕಾದ್ರೆ ನಾವು ಇದೇ ಥರದಲ್ಲೇ ಇಟ್ಕೋಬೇಕು. ಇದಕ್ಕೆ ಅಂತಲೇ ಸಪ್ರೇಟು ಪಾಟೆಲ್ಲ ಏನೂ ಬೇಕಾಗೋದಿಲ್ಲ. ಏಕೆಂದರೆ ಇದು ಬರೀ ಕಟಿಂಗ್ ನೆಡೋದಲ್ವಾ, ಹಂಗಾಗಿ ನಾವು ಈ ಥರದಲ್ಲೇ ಕಟಿಂಗ್ ಇಟ್ಕೋಬೇಕು. ನೋಡಿ, ಕಟಿಂಗ್ ಎಲ್ಲ ಇಟ್ಟಾದಮೇಲೆ 2 ಬೆರಳಲ್ಲಿ ಪ್ರೆಸ್ ಮಾಡಬೇಕು. ಆ ಕಡ್ಡಿ 2 ಬೆರಳು ಮಧ್ಯದಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಬೇಕು. ಅದು ಟೈಟಾಗಿ ಕುತ್ಕೋಬೇಕು. ಒಂದು ಸ್ವಲ್ಪನೂ ಲೂಸೆಲ್ಲ ಅಳ್ಳಾಡೋದು ಆ ಥರ ಎಲ್ಲ ಆಯಿತು ಅಂದರೆ ಕಟಿಂಗ್ ಬರೋದಿಲ್ಲ. ನಾವು ಕಟಿಂಗ್ ಹಾಕಿರ್ತೀವಲ್ಲ, ಆವಾಗ ಟೈಟಾಗಿ ಪ್ರೆಸ್ ಮಾಡಬೇಕು. ನಾವು ಪ್ರೆಸ್ ಮಾಡ್ದಂಗೆಲ್ಲ ಅದು ಒಳಗಡೆ ಹೋಗ್ತಾನೆ ಇರುತ್ತೆ. ಆವಾಗ ಇನ್ನೊಂದು ಸ್ವಲ್ಪ ಮೇಲೆ ಮಣ್ಣು ಹಾಕಿ ಪ್ರೆಸ್ ಮಾಡಬೇಕು. ಆವಾಗ ಅದು ಟೈಟಾಗಿ ಕೂತಿರುತ್ತೆ, ಕಟಿಂಗೂ ಸಕ್ಸಸ್ ಆಗುತ್ತೆ, ಯಾವುದೇನು ಫೇಲ್ ಆಗೋದಿಲ್ಲ. ನಾನು ಹಂಗಾಗಿ ನೋಡಿ ರೋಸ್ ಕಡ್ಡಿ ಎಲ್ಲನೂ ನಾನು ನೆಡ್ತಾ ಇದ್ದೀನಿ. ಅಂದರೆ ಸುಮಾರು ಫಸ್ಟು ನಾನು ಪ್ರೂನಿಂಗ್ ಮಾಡಿದಾಗ್ಲೂ ಹಾಕಿದ್ದೆ, ರೋಸ್ ಕಡ್ಡಿ ಕಟಿಂಗ್ ಹಾಕಿದ್ದೆ. ಅವು ಚೆನ್ನಾಗಿ ಬಂದಿತ್ತು. ಮೊನ್ನೆ ಕೊಟ್ಟೆ ಅಂತ ಹೇಳಿದ್ನಲ್ಲ, ಇವಾಗ ಇದು ಪ್ರೂನಿಂಗ್ ಮಾಡಿದ್ನಲ್ಲ, ಹಾಗಾಗಿ ಇದನ್ನು ಇಡ್ತಾ ಇದ್ದೀನಿ. ನನಗೂ ಸ್ವಲ್ಪ ಕಟಿಂಗ್ ಬೇಕಾಗಿತ್ತು, ಹಾಗಾಗಿ ನಾನು ಇಡ್ತಾ ಇದ್ದೀನಿ. ನೋಡಿ, ಎಲ್ಲನೂ ಈ ಥರ ನಮ್ಗೆ ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಬಿಸಾಕಬೇಕು? ಬಿಸಾಕೋ ಬದಲು ನಾವು ಈ ಥರ ಮಾಡೋದ್ರಿಂದ ನಮಗೂ ಆಗುತ್ತೆ, ನಮ್ಮ ಗಾರ್ಡನ್ನಲ್ಲಿ ಹೆಚ್ಚಾಗಿ ಹೂವನ್ನು ಸಹ ಬಿಡುತ್ತೆ. ಅಂದರೆ ನಾವು ಒಂದು ಗಿಡದಿಂದ ನಾವು ಸುಮಾರು ಗಿಡಗಳನ್ನ ಮಾಡ್ಕೋಬೋದು. ಈ ಥರ ಗುಲಾಬಿ ಹೂವು ಜಾಸ್ತಿ ಗಾರ್ಡನ್ನಲ್ಲಿ ಇದ್ದಾಗ ನೋಡೋದಕ್ಕೂ ಖುಷಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮನಸ್ಸಿಗೂ ಒಂಥರ ಖುಷಿ ಅಂತ ಅನಿಸುತ್ತೆ. ಗುಲಾಬಿ ಹೂವು ಗಾರ್ಡನ್ ತುಂಬ ತುಂಬಿದರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಅದಕ್ಕೆ ಅಂತಲೇ ನಾವು ಕಟಿಂಗ್ನ ವೇಸ್ಟ್ ಮಾಡಬಾರ್ದು, ಈ ಥರ ಇಟ್ಕೋಬೇಕು.
ಕೆಲವರು ಕಮೆಂಟಲ್ಲೆಲ್ಲ ಹೇಳ್ತಿರ್ತಾರೆ ಅದು ನಾಟಿದಾದರೆ ಬರುತ್ತೆ, ಹೈಬ್ರಿಡ್ ಆದರೆ ಬರೋದೇ ಇಲ್ಲ ಅಂತಾರೆ. ನಾನು ಹೈಬ್ರಿಡ್ನು ಹಾಕಿದ್ದೀನಿ, ನೋಡಿ ತೋರಿಸ್ತೀನಿ ಅದು ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ. ನಮ್ಮ ಫ್ರೆಂಡ್ ಮನೆಯಿಂದ ತಂದು ಹಾಕಿದ್ದು, ಅದು ಡಬಲ್ ಕಲರು ಗುಲಾಬಿ ಹೂವು ಅದು. ಮತ್ತು ನಾನು ದಾಸವಾಳ ಗಿಡನೂ ಅವ್ರ ಕಟಿಂಗಿಂದನೇ ತಂದು ಹಾಕಿದ್ದೆ, ಅವರು ನಮ್ಮ ಫ್ರೆಂಡ್ ಮನೆಯಿಂದ. ದಾಸವಾಳ ಗಿಡನೂ ಚೆನ್ನಾಗಿ ಬಂದಿದೆ ಮತ್ತು ಗುಲಾಬಿ ಗಿಡನೂ ಚೆನ್ನಾಗಿ ಬಂದಿದ್ದೇವೆ. ಅಂದರೆ ನಾವು ಸುಮಾರು ಕಟ್ಟಿಂಗ್ ಹಾಕಿರ್ತೀವಿ, ಅದರಲ್ಲಿ ಒಂದು 2-3 ಹೋದ್ರೂ ನಮ್ಗೆ ಒಂದೊಂದು ಕಟ್ಟಿಂಗ್ ಆದರೂ ಬಂದಿರುತ್ತಾ. ನನಗೆ ಅದು ಹೈಬ್ರಿಡ್ ಗುಲಾಬಿ ಗಿಡ 2 ಬಂದಿದೆ, ಸಾಕು. 2 ಕಡ್ಡಿ ಬಂದ್ರೂ ಸಾಕು. ನಾನು ಅದನ್ನು ರೀಪಾಟು ಸಹ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಅದು ಕಟಿಂಗ್ ಎಲ್ಲ ಇಟ್ಟಿದ್ದಾಯಿತು ನೋಡಿ, ನೀರು ಹಾಕ್ತಾ ಇದ್ದೀನಿ. ನಾವು ಚಿಕ್ಕ ಚಿಕ್ಕ ಡಬ್ಬಿದಲ್ಲಿ ಇಟ್ಕೊಂಡ್ರೂ ಕಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ. ಇದು ಹೈಬ್ರಿಡ್, ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸುಮಾರು ಕಟ್ಟಿಂಗ್ ನೆಟ್ಟಿದ್ದೆ, ಅಂದರೆ ಹೋಗಿ 2 ಕಟ್ಟಿಂಗ್ ಉಳ್ಕೊಂಡಿದ್ದೆ. ನಾನು ಇದಕ್ಕೆ ರೀಪಾಟ್ ಮಾಡಿದ್ದೀನಿ. ಚಿಕ್ಕದು ಒಂದು ಬಾಕ್ಸಲ್ಲಿ ನೆಟ್ಟಿದ್ದೆ ನಾನು, ಅದು ಚೆನ್ನಾಗೆಲ್ಲ ಚಿಗುರು ಬಂದು ನೋಡಿ. ಇದಕ್ಕೆ ಬೇರೆದಕ್ಕೆ ರೀಪಾಟ್ ಮಾಡಿದ್ದೀನಿ. ಯಾವುದು ಏನು ಫೇಲ್ ಆಗೋದಿಲ್ಲ, ನಮ್ಮ ಪ್ರಯತ್ನ ನಾವು ಪಡಬೇಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.